ಬ್ರಿಟಿಷವ್ರು ಹೋಗಬೇಕು, ದೇಶ ಸ್ವಾತಂತ್ರ್ಯ ಆಗಬೇಕು, ನಾವು ಅಧಿಕಾರ ಹಿಡಿಬೇಕು, ರಾಜಕೀಯವಾಗಿ ಮುಂದೆ ನಡೀಬೇಕು, ಅದಕ್ಕೆ ಇದು ಬೇಸ್ ಆಗಬೇಕು ಅಷ್ಟೇ. ಗಾಂಧಿಗೆ ಅಂಥದ್ದೇನೂ ಇರಲಿಲ್ಲ. ಈ ಹಿಂದೂ ಮುಸ್ಲಿಂ ಯೂನಿಟಿ, ಐಕ್ಯತೆ, ಸಮಾನತೆ, ಶಾಂತಿ ಇದರಲ್ಲೇ ಇದ್ದಿದ್ದು ಗಾಂಧಿ. ಬೇರೆಯವ್ರಿಗೆ ಈ ಭ್ರಮೆಗಳು ಯಾವುದೂ ಇರಲಿಲ್ಲ. ಹಾಗಾಗಿ ಇವರು ಅಪ್ರಸ್ತುತ ಆದರು. ಒಂದು ಸ್ಟ್ರಿಕ್ಟ್ ಆಗಿರುವಂತ ಒಂದು ಪ್ರಾವಿಷನ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸಾಂವಿಧಾನಿಕ ಪದವಿಯಲ್ಲಿ ಕೂತಿದ್ದಾಗ ಯಾವ್ದಾರ ಒಂದು ನ್ಯಾಯಾಲಯ ನಿಮ್ಮ ವಿರುದ್ಧ ಒಂದು ಮೊಕದ್ದಮೆಯಲ್ಲಿ ನೀವು ಅಪರಾಧಿ ಅಂತ ತೀರ್ಮಾನ ಆದ ತಕ್ಷಣ ನಿಮ್ಮ ಸದಸ್ಯತ್ವ ರದ್ದಾಗುತ್ತೆ ಅಂತ. ಮುಖ್ಯವಾಗಿ ಈ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆ ಯಾವ ರೀತಿ ನಮಗೆ ನಾವು ರೂಪಿಸ್ಕೊಳ್ಬೇಕು ಅನ್ನೋ ಪರಿಜ್ಞಾನ ನಮ್ಮವ್ರಿಗೆ ಇರಲಿಲ್ಲ. ಇದ್ದಿದ್ರೆ ಈ ದುರ್ಗತಿಗೆ ಬರ್ತಿರ್ಲಿಲ್ಲ. ಅಲ್ಲ, ನೀವು ಮೈಸೂರೇ ತಗೊಳ್ಳಿ, ಮಹಾರಾಜರು ಒಡೆಯರು ಅಂದ್ರೆ ರಾಜ್ಯ ಅವ್ರದ್ದು, ಅವ್ರು ಮಾಡಿದ್ದೇ ಕಾನೂನು ತಾನೆ, ಆದ್ರೆ ಹಾಗೆ ನಡ್ಕೊಂಡ್ರ ಅವರು ಇಲ್ಲ. ಒಂದು. ಎರಡನೇದು, ಯಾವಾಗ ಈ ಮೈಸೂರು ಎಲ್ಲ ಸಂಸ್ಥಾನಗಳು ವಿಲೀನ ಆಯ್ತೋ, ಮಹಾರಾಜರು ಆಗಿದ್ದವರು ಒಬ್ಬ ಯಕಶ್ಚಿತ್ ಕಾಂಗ್ರೆಸ್ ಶಾಸಕನ ಕೈಲಿ ಗುಲಾಮ ಸ್ಥಾನ ಅಂತ ಒಂದು ನೀಚ ಸ್ಥಿತಿಗೆ ರಾತ್ರೋರಾತ್ರಿ ಅವರು ಬಿದ್ದೋಗ್ತಾರೆ ಅಂದ್ರೆ ಏನರ್ಥ ಸರ್ ಇದು? ಈಗ ಇಷ್ಟಿಷ್ಟೊಂದು ಕ್ಲಾಸ್ಗಳಿದೆ ಈ ರಾಜಕೀಯದವರು, ನೇತಾಗಳು ಇವರೆಲ್ಲ ಕೂತಿರೋ ಅಧಿಕಾರದಲ್ಲಿ. ಎಲೆಕ್ಷನ್ ಯಾರ್ಯಾರು ನಿಂತ್ಕೋಬಾರ್ದು, ಹೇಗೆ ಡಿಸ್ಕ್ವಾಲಿಫೈ ಆಗುತ್ತೆ ಅಂತ ಇಷ್ಟಿಷ್ಟು ತಪ್ಪ ರೂಲ್ಸ್ ಇದೆ. ಜೈಲಿಂದನೇ ಅಧಿಕಾರ ಮಾಡ್ತಾ ಇದ್ರಲ್ಲ ಉತ್ತರ ಪ್ರದೇಶ, ಬಿಹಾರದಲ್ಲಿ. ಮೊನ್ನೆ ತಮಿಳ್ನಾಡಲ್ಲೇ ಒಂದು ಸ್ಟ್ರಿಕ್ಟ್ ಆಗಿರುವಂಥ ಒಂದು ಪ್ರಾವಿಷನ್ ಇದೆ ಕಾನ್ಸ್ಟಿಟ್ಯೂಷನ್ನಲ್ಲಿ. ನೀನು ಸಾಂವಿಧಾನಿಕ ಪದವಿಯಲ್ಲಿ ಕೂತಿದ್ದಾಗ ಯಾವ್ದಾರ ಒಂದು ನ್ಯಾಯಾಲಯ ನಿಮ್ಮ ವಿರುದ್ಧ ಒಂದು ಮೊಕದ್ದಮೆಯಲ್ಲಿ ನೀವು ಅಪರಾಧಿ ಅಂತ ತೀರ್ಮಾನ ಆದ ತಕ್ಷಣ ನಿಮ್ಮ ಸದಸ್ಯತ್ವ ರದ್ದಾಗುತ್ತೆ ಅಂತ. ಮೊನ್ನೆ ಅವನು ತಮಿಳ್ನಾಡಲ್ಲಿ DMK ಮಿನಿಸ್ಟ್ರು ಮಡ್ರಾಸ್ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎರಡೂ ಅವನಿಗೆ ಆದೇಶ ಕೊಡ್ತಲ್ಲ, ಕನ್ವಿಕ್ಷನ್ ಆಯಿತು. ಅವ್ನು ರಿಸೈನ್ ಮಾಡಲ್ಲ, ನೀನು ಆ ಕನ್ವಿಕ್ಷನ್ನ ಸ್ಟೇ ಆರ್ಡರ್ ತರ್ತೀನಿ ಅಂದರೆ ಇದು ಯಾವ ಸಂವಿಧಾನ? ಇದು ಎಂಥ ವ್ಯವಸ್ಥೆ? ಆಟೋಮೆಟಿಕ್ಲಿ ಆಗಬೇಕದು ಅಲ್ಲ. ನಮ್ಮ ರಾಜ್ಯದಲ್ಲೂ ಎಷ್ಟು ಜನ ಇದ್ದಾರೆ. ಆಮೇಲೆ ಈಗ ಕೇಜ್ರಿವಾಲ್ ಜೈಲಿಂದನೇ ಮಾಡ್ತಾ ಇದ್ನಲ್ಲ. ಸೊ ಇದು ಈ ಪರಿಣಾಮ ಯಾಕಾಗುತ್ತೆ ಅಂದರೆ ಟಾಪ್ ಡೌನಿಂದ ಮಾಡಿದ್ರಿಂದ ಆಗುತ್ತೆ. ಅಲ್ಲಿ ಇಲ್ಲಿ ಕೆಲವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಕಾಮರಾಜ್ ಇರ್ಬೋದು, ಇವರು ಜನಗಳಿಂದನೇ ಬಂದಿದ್ದು. ಹಾಗಾಗಿ ಅವ್ರಿಗೆ ಈ ಥರ ಕಾಮರಾಜ್ಗಾಗಲಿ ಇವ್ರ ಶಾಸ್ತ್ರಿಗಳಿಗಾಗಲಿ ಈ ಗಾಂಧಿ ಥರ ಪೈತ್ಯ ಇದೆಯಲ್ಲ ಹಿಂದೂ ಮುಸ್ಲಿಮು, ಅದು ಇರಲಿಲ್ಲ ಅವರಿಗೆ. ಅಂಥವ್ರಿಗಿರಲಿಲ್ಲ. ಬಟ್ ಅಂಥವ್ರು ಎಷ್ಟು ಜನ ಇದ್ದರು, ಬೆರಳೆಣಿಕೆ ಎಷ್ಟು ಜನ. ಸೊ ತುಂಬ ಡ್ಯಾಮೇಜ್ ನಡೆದಿದೆ, ಮೂಲಭೂತ ಸ್ತರದಲ್ಲಿ ನಡೆದಿದೆ. ಯಾಕಂದರೆ ನೀವು ಆಯಿತು, ನಿಮ್ಮನ್ನು ಯಾರು ದಬ್ಬಾಳಿಕೆ ಮಾಡ್ತಾ ಇದ್ನೋ ಬ್ರಿಟಿಷ್ ಹೋದ, ಆಮೇಲೆ ನೀವೇನು ಮಾಡಿದ್ರಿ? ಅದಕ್ಕಿಂತ ಕ್ರೂರವಾದ ವ್ಯವಸ್ಥೆ. ಮುಖ್ಯವಾಗಿ ಈ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆ ಯಾವ ರೀತಿ ನಮಗೆ ನಾವು ರೂಪಿಸ್ಕೊಳ್ಬೇಕು ಅನ್ನೋ ಪರಿಜ್ಞಾನ ನಮ್ಮವ್ರಿಗೆ ಇರಲಿಲ್ಲ. ಇದ್ದಿದ್ರೆ ಈ ದುರ್ಗತಿಗೆ ಬರ್ತಿರ್ಲಿಲ್ಲ. ಅಲ್ಲ, ನೀವು ಮೈಸೂರೇ ತಗೊಳ್ಳಿ, ಮಹಾರಾಜರು ಒಡೆಯರು ಅಂದರೆ ರಾಜ್ಯ ಅವ್ರದ್ದು, ಅವ್ರು ಮಾಡಿದ್ದೇ ಕಾನೂನು ತಾನೆ, ಆದರೆ ಹಾಗೆ ನಡ್ಕೊಂಡ್ರ ಅವರು ಇಲ್ಲ. ಒಂದು. ಎರಡನೇದು, ಯಾವಾಗ ಈ ಮೈಸೂರು ಎಲ್ಲ ಸಂಸ್ಥಾನಗಳು ವಿಲೀನ ಆಯಿತೋ, ಮಹಾರಾಜರು ಆಗಿದ್ದವರು ಒಬ್ಬ ಯಕಶ್ಚಿತ್ ಕಾಂಗ್ರೆಸ್ ಶಾಸಕನ ಕೈಲಿ ಗುಲಾಮ ಸ್ಥಾನ ಅಂತ ಒಂದು ನೀಚ ಸ್ಥಿತಿಗೆ ರಾತ್ರೋರಾತ್ರಿ ಅವರು ಬಿದ್ದೋಗ್ತಾರೆ ಅಂದರೆ ಏನರ್ಥ ಸರ್ ಇದು? ಗುಂಡಪ್ಪನವರು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ, DVG ಆ್ಯಂಡ್ ದ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ. ಈ ದೇಶೀಯ ಸಂಸ್ಥಾನಗಳು 500ಕ್ಕೂ ಹೆಚ್ಚಿತ್ತಲ್ಲ, ಅದು ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಯಾವ ರೀತಿ ವಿಲೀನ ಆಗಬೇಕು, ಆ ಪ್ರಕ್ರಿಯೆ ಹೇಗಿರಬೇಕು, ವ್ಯವಸ್ಥಿತವಾಗಿ ಹೇಗೆ ನಡ್ಕೊಂಡು ಬರಬೇಕು, ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಯಾವ್ಯಾವ ರೀತಿ, ಏನಂದರೆ ಓವರ್ನೈಟ್ ಯಾವುದೂ ಮಾಡಬಾರ್ದು. ಹೌದು, ಒಂದು ವ್ಯವಸ್ಥಿತವಾಗಿ ಬದಲಾವಣೆ ಅನ್ನೋದು ವ್ಯವಸ್ಥಿತವಾಗಿ ನಡಿಬೇಕು. ಹಳೆ ಪರಂಪರೆನೆಲ್ಲ ಏಕದಮ್ ರಾತ್ರೋರಾತ್ರಿ ಅಳಸಾಕ್ಬಿಡ್ತೀನಿ ಅಂದರೆ ಅದೇನು ಸರ್? ಅದನ್ನು ಫಾಲೋ ಮಾಡ್ತಾ ಇರೋರು ಗತಿ ಏನಾಗಬೇಕು ಸರ್? ನೀವು ಹೊಸದಕ್ಕೆ ವ್ಯವಸ್ಥೆನೇ ಮಾಡದೆ ಇದನ್ನು ನಾಶ ಮಾಡಿ ಅದ್ರ ಮೇಲೆ ಝೀರೋಯಿಂದ ಕಟ್ತೀವಿ, ಹೇಗಾಗತ್ತೆ? ಆಮೇಲೆ ಅದಕ್ಕೊಂದು ಪ್ರಾಕ್ಟೀಸು ಬೇಡ ಅಲ್ವಾ? ಸೊ ನೋಡಿ ಎಲ್ಲೆಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಅಂತ. ಸೊ ಗಾಂಧಿಯಿಂದ ಎಲ್ಲೆಲ್ಲೋ ಹೋಯಿತು ಈ ಮಾತು. ಅದೇ ಇನ್ನೇನು ಹೇಳೋದು, ಈ ಬಗೆಯ ಧೋರಣೆಗಳು,
ಮಹಾತ್ಮರದು. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನು ಗೊತ್ತಾ, ಗಾಂಧಿ ಸತ್ತು ಗೆದ್ದುಬಿಟ್ರು. ಗಾಂಧಿ ಅವರು ಬದುಕಿದ್ದಿದ್ರೆ 48ರಲ್ಲಿ ಗೋಡ್ಸೆ ಪಾಪ ಅವರನ್ನು ಸಾಯಿಸದೆ ಹೋಗಿದ್ದಿದ್ರೆ ಅವರು ತಾವ ಅಪ್ರಸ್ತುತ ಆಗೋಗ್ತಾಯಿದ್ರು, ತಾವಾಗಿ ಅಪ್ರಸ್ತುತ ಆಗೋಗ್ತಾಯಿದ್ರು. ಯಾಕಂದರೆ 43-44 ಹೊತ್ತಿಗೆ ಅದು ಶುರು ಆಗೋಗಿತ್ತು. ಅಷ್ಟೊಂದೆಲ್ಲ ದೊಡ್ಡ ಪವರ್ ಇದ್ದಿದ್ರೆ ನಿಜಕ್ಕೂ ಗಾಂಧಿ ಅವರಿಗೆ ಪಾರ್ಟಿಷನ್ ಆಗಕ್ಕೆ ಹೇಗೆ ಬಿಟ್ಟರು? ಮತ್ತು ಈ ನೆಹರು ಮತ್ತು ಬೇರೆ ಬೇರೆಯವರೆಲ್ಲ ಇದ್ದರಲ್ಲ ಅವಾಗ, ಇವರು ಆಪ್ತ ವಲಯದವರೇ ಮಾಡಿದ್ದು ಆ ಪಾರ್ಟಿಷನ್ಗೆ ಸೈನ್ ಹಾಕಿದ್ದು ಇವರು ಆಪ್ತ ವಲಯದವರೇ. ಅಂದರೆ ಅವ್ರ ಮಾತಿಗೆ ಯಾವ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಅರ್ಥ ಆಯ್ತಲ್ವ? ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಗಣಪತಿಗಳೇ. ಭಾಳ ಚೆನ್ನಾಗಿದೆ ಇದು. ಈ ಥರ ಎಲ್ಲ ಟಾಪಿಕ್ ಬಂದಾಗ ಗಾಂಧಿ ಬಿಟ್ಟು ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ಕ್ಲೂಡಿಂಗ್ ಅವ್ರ ಆಪ್ತ ವಲಯದವರಿಗೆ ಈ ಕಾಂಗ್ರೆಸ್ ಪಕ್ಷ ಯಾತಕ್ಕೋಸ್ಕರ ಇರೋದು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನೆ ಇತ್ತು. ಇಟ್ ಈಸ್ ಅ ಪೊಲಿಟಿಕಲ್ ಆರ್ಗನೈಸೇಷನ್ ಅನ್ನೋದು ಗೊತ್ತಿತ್ತು. ಗಾಂಧಿಗೆ ಮಾತ್ರ ಗೊತ್ತಿರಲಿಲ್ಲ. ಇದೊಂದು ಸಾಮಾಜಿಕ ಸೇವೆ NGO ಅಂತ ಭ್ರಮೆಯಲ್ಲಿ ಗಾಂಧಿ ಬದುಕಿದ್ದಿದ್ದು. ಆದರೆ ಬೇರೆಯವ್ರಿಗೆ ಯಾರಿಗೂ ಅಂಥ ಭ್ರಮೆ ಇರಲಿಲ್ಲ. ಬ್ರಿಟಿಷವ್ರು ಹೋಗಬೇಕು, ದೇಶ ಸ್ವಾತಂತ್ರ್ಯ ಆಗಬೇಕು, ನಾವು ಅಧಿಕಾರ ಹಿಡಿಬೇಕು, ರಾಜಕೀಯವಾಗಿ ಮುಂದೆ ನಡೀಬೇಕು, ಅದಕ್ಕೆ ಇದು ಬೇಸ್ ಆಗಬೇಕು ಅಷ್ಟೇ. ಗಾಂಧಿಗೆ ಅಂಥದ್ದೇನೂ ಇರಲಿಲ್ಲ. ಈ ಹಿಂದೂ ಮುಸ್ಲಿಂ ಯೂನಿಟಿ, ಐಕ್ಯತೆ, ಸಮಾನತೆ, ಶಾಂತಿ, ಇದರಲ್ಲೇ ಇದ್ದಿದ್ದು ಗಾಂಧಿ. ಬೇರೆಯವ್ರಿಗೆ ಈ ಭ್ರಮೆಗಳು ಯಾವುದೂ ಇರಲಿಲ್ಲ. ಹಾಗಾಗಿ ಇವರು ಅಪ್ರಸ್ತುತ ಆದರು. ಯಾವಾಗ ಬ್ರಿಟಿಷ್ ಮಾತುಕತೆ ಶುರುವಾಯಿತು, ಕ್ಲೆಮೆಂಟ್ ಆಟ್ಲಿ ಎಲ್ಲ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಇಂಗ್ಲೆಂಡಲ್ಲಿ ಮಾತುಕತೆ ಶುರುವಾಯಿತು, ಇವ್ರಿಗೆ ಗೊತ್ತಾಗುತ್ತಲ್ಲ ಇವ್ರು ಯಾರು ಏನು ಕಡಿಮೆ ಏನಲ್ಲ. ನೆಹರು, ಪಟೇಲ್ ಯಾರಿಗೂ ಏನು ಬುದ್ಧಿಶಕ್ತಿಯಲ್ಲಿ, ರಾಜಕೀಯ ಚತುರತೆಯಲ್ಲಿ ಯಾರಿಗೂ ಏನು ಕಮ್ಮಿ ಇಲ್ಲ. ಅವ್ರಿಗೆ ಗೊತ್ತಾಯಿತು ಇವತ್ತಲ್ಲ ನಾಳೆ ಬರುತ್ತೆ, ಸದ್ಯದಲ್ಲೇ ಬರುತ್ತೆ ಸ್ವಾತಂತ್ರ್ಯ, ಅದಕ್ಕೇನೇನು ನಿರ್ಣಯ ಮಾಡಬೇಕು ಅದು ಮಾಡೋಣ ಅಂತ. ಸೊ ಕೊನೆಗೆ ಮೌಂಟ್ ಬ್ಯಾಟನ್ ಬಂದಾಗ ಆ ಎಲ್ಲ ಚರ್ಚೆಗಳಲ್ಲಿ ಗಾಂಧಿ ಕಣ್ಮರೆ. ಎಲ್ಲಿದ್ದರು? ಮುಕ್ಕಾಲು ಪಾಲು ಇಂಥ ಮಹತ್ವದ ನಿರ್ಣಯ, ಟ್ರಾನ್ಸ್ಫರ್ ಆಫ್ ಪವರು, ಅಂಥ ಮಹತ್ವದ ನಿರ್ಣಯದಲ್ಲಿ ಗಾಂಧಿ ಪಾತ್ರ ಆಲ್ಮೋಸ್ಟ್ ನಗಣ್ಯ. ನೆಹರುನೇ ಮುಂದೆ ಅಲ್ಲ, ನೆಹರು ಒಬ್ಬರೇ ಅಲ್ಲ, ನೆಹರು, ಪಟೇಲು, ರಾಜಗೋಪಾಲಾಚಾರಿ, ಮೌಲಾನಾ ಆಜಾದ್ ಇವರೆಲ್ಲ ಇದ್ದರು. ಸೊ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಸೊ ಈ ಥರ ನೀವು ಅವರು ಲೆಗೆಸಿ ಅಂತ ಮಾಡ್ತಿರಲ್ಲ. ಒಂದು ಗಾಂಧಿ ಅವರಿಗೆ ಈ ವಿದ್ವತ್ ವಲಯದ ಬಗ್ಗೆ, ಸ್ಕಾಲರ್ ಬಗ್ಗೆ, ಚಿಂತಕರ ಬಗ್ಗೆ ಒಂದು ಮಟ್ಟದ ತಾತ್ಸಾರ ಇತ್ತು ಅಂತ ಗೊತ್ತಾಗುತ್ತೆ. ಗಾಂಧಿ ಪೂರ್ವ ಯುಗದಲ್ಲಿ ಇದ್ದಂಥ ಕ್ಯಾಲಿಬರ್ ಹೇಳಿದ್ನಲ್ಲ ಅವಾಗಲೇ, ಅಲ್ಲಿ ಯಾರು ಮೊನೋಪಲಿಸ್ಟ್ ಆಗಿರಲಿಲ್ಲ. ಅಂದರೆ ಈ ಸಂಸ್ಥೆಗೆ ಕಂಟ್ರೋಲ್ ನನ್ನ ಕೈಯಲ್ಲೇ ಇರಬೇಕು ಅನ್ನೋ ಮನೋಭಾವ ಆ ಯುಗದಲ್ಲಿ ಇದ್ದಂಥ ನಾಯಕರಿಗಿಲ್ಲ. ಈ ಮನುಷ್ಯ ಬಂದ ಮೇಲೆ ಅದು ಶುರುವಾಗಿತ್ತು. ಹೈಕಮಾಂಡ್ ಸಂಸ್ಕೃತಿ ಅಂತ ಹೇಳ್ತೀವಲ್ಲ, ಅದು ಗಾಂಧಿನಿಂದಲೇ. ಅದರ ಆದಿಪುರುಷ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅದರ ಆದಿಪುರುಷ ಅವರು. ಈ ಬ್ಲ್ಯಾಕ್ ಮೇಲ್ ರಾಜಕೀಯ, ಅದರ ಆದಿಪುರುಷ ಉಪವಾಸ ಕೂತ್ಕೊಳ್ಳೋದು. ಅಂಬೇಡ್ಕರ್ ಹಾಗೆ ಮಾಡಿದ್ರು. ಉಪವಾಸ ಕೂತ್ಕೊಳ್ಳೋದು, ಹಠ ಹಿಡಿಯೋದು ಮಕ್ಕಳ ಥರ. ಹರ್ತಾಲ್ ಅಂತ ಒಂದು ಪದ ಇದೆ ಗೊತ್ತಾ? ಅದನ್ನು ದೇಶಕ್ಕೆ ಮೊಟ್ಟ ಮೊದಲ ಕೊಡುಗೆಯಾಗಿ ಕೊಟ್ಟಿದ್ದೇ ಗಾಂಧಿ. ಅದರ ವಿಕಾರ ರೂಪ ಈಗ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಅವರು 70ರ ದಶಕ 60ರ ದಶಕದಲ್ಲಿ ಈ ಮೋರ್ಚಾಗಳು, ಹರ್ತಾಲ್ಗಳು ಇವೆಲ್ಲ ವರ್ಡ್ ಎಲ್ಲಿಂದ ಬಂದಿದ್ದು? ಈ ತಂತ್ರಗಳು ಎಲ್ಲಿಂದ ಕಲ್ತ್ಕೊಂಡಿದ್ದೀರು? ಗಾಂಧಿಯಿಂದ ಅಲ್ವಾ? ಹೌದು. ಸೊ ಗಾಂಧಿ ಇರೋ ತನಕ ಹರ್ತಾಲು ಹೆಚ್ಚು ಕಡಿಮೆ ತುಂಬ ಹಿಂಸಾಚಾರಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಇವ್ರ ಕೈಲೇ ಅಧಿಕಾರ ಇದ್ಮೇಲೆ ಸತ್ಯಾಗ್ರಹ ಮಾಡ್ತೀನಿ ಅಂತ ನೋಡಿದ್ದೀರಲ್ಲ ನೀವೆಲ್ಲ. ಆ ಕಾಲದಲ್ಲೆಲ್ಲ ಈ ದೇವರಾಜ ಅರಸು ಅವರೆಲ್ಲ ಯಾವ ರೀತಿ ಮೇಲ್ ಬಂದರು ಅಂತ ಗೊತ್ತು ನಮಗೆ. ಹೌದು ಅಲ್ವಾ? ಸೊ ಏನಂದರೆ ಡಿಕ್ಟೇಟರ್ ಅಂತ ಒಂದು ಪದ ಇದೆಯಲ್ಲ, ಸರ್ವಾಧಿಕಾರಿ. ಬೇಸಿಕಲಿ ಗಾಂಧಿ ಸರ್ವಾಧಿಕಾರಿ ಮನೋಭಾವ. ಇದೆಲ್ಲ ಎಳೆಗಳು ಎಲ್ಲೆಲ್ಲಿರುತ್ತೆ ನೋಡಿ. ನಾನು ಹೇಳ್ದಂಗೆ ಆಗಬೇಕು ಅಂತ. ಇಲ್ಲಾಂದರೆ ಸುಭಾಷ್ ಚಂದ್ರ ಬೋಸ್ ಔಟ್, ಚಿತ್ತರಂಜನ್ ದಾಸ್ ಔಟ್. ಮತ್ತೆ ಇದನ್ನು ಈ ಅಂಶನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿದ್ದರ
ಕಾಂಗ್ರೆಸ್ ಉನ್ನತ ವರ್ಗದವ್ರ ಪೈಕಿ ಇಬ್ಬರು, ಒಂದು ನೆಹರು, ಒಂದು ಪಟೇಲ್. ಗಾಂಧಿನ ಯಾವುದೇ ಕಾರಣಕ್ಕೆ ಎದುರು ಹಾಕೋಬಾರ್ದು ಅಂತ ಸರ್ವಾಧಿಕಾರಿ ಮನೋಭಾವ ಅದು. ಸೊ ಗಾಂಧಿ ಸತ್ತ ಮೇಲೆ ನೆಹರು ಸರ್ವಾಧಿಕಾರಿ ಮನೋಭಾವ. ಎಷ್ಟು ಜನರ ಅನ್ನ ಕಿತ್ಕೊಂಡಿದ್ದಾರೆ ಮನುಷ್ಯ. ಹೌದು. ಎಷ್ಟು ಜನ ಬ್ಯೂರೋಕ್ರಾಟ್ಸ್ ಆಗಲಿ, ಅಧಿಕಾರಿಗಳಾಗಲಿ, ಬೇರೆಯವರು ಎಷ್ಟು ಜನ ಅವರಿಂದ ಕೆಲಸ ಕಳ್ಕೊಂಡಿದ್ದಾರೆ. ಎಷ್ಟು ಪುಸ್ತಕಗಳು ಬ್ಯಾನ್ ಆಗಿದೆ ಈ ಮನುಷ್ಯನ ಕಾಲದಲ್ಲಿ. ಎಷ್ಟು ಜನರ ಮನೆ ಹಾಳಾಗಿದೆ. ಸರ್ವಾಧಿಕಾರಿ ಮನೋಭಾವ. ನಾನು ಹೇಳಿದ್ದೇ ಆಗಬೇಕು, ನಿಮಗೆ ಆಪ್ಷನ್ ಇಲ್ಲ. ಡಿಸ್ಕಷನ್ಗೆ ಕರೀತಾರೆ, ನಂಬಿಕೆ ವಾಸ್ತೆ ಡಿಸೈಡ್ ಆಗೋಗಿರುತ್ತೆ ಆಗಲೇ ಇದು ಮಾಡಬೇಕು ಅಂತ. ನಂಬಿಕೆ ವಾಸ್ತೆ ಕೂತ್ಕೊಳ್ಳಿ, ನಾನು ಹೀಗೆ ಅಂದ್ಕೊಂಡಿದ್ದೀನಿ, ನೀವೇನು ಅಂತೀರಾ ಅಂದರೆ ಇಲ್ಲ ಅನ್ನೋ ಶಬ್ದ ಬರಬಾರ್ದು. ಹೀಗೆ ನೀವು ಹೂ ಹೂ ಅಂತಿದ್ರೆ ತಗೊಳ್ಳಿ, ಇಷ್ಟು ದೊಡ್ಡ ರೋಟಿ ಇದೆ, ಯಾರ್ಯಾರು ಎಷ್ಟೆಷ್ಟು ಹೂ ಅಂತಾರೋ ಅವ್ರಿಗೆ ಅಷ್ಟೆಷ್ಟು ಚೂರು ರೋಟಿ. ಹೀಗೆ ಬೆಳೆಸ್ಕೊಂಡ್ಬಂದಿದ್ದು. ಅದರ ಪರಾಕಾಷ್ಠೆನೇ ಎಮರ್ಜೆನ್ಸಿ. ಭಾರತದಲ್ಲಿ ಸರ್ವಾಧಿಕಾರ ಹತ್ತಿರಕ್ಕೆ ಬಂದಂತಹ ಏಕೈಕ ಘಟನೆ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಅಂದರೆ ನೋಡಿ, 47ರಲ್ಲಿ ಸ್ವಾತಂತ್ರ್ಯ ಬಂತು, 75ರಲ್ಲಿ ತುರ್ತು ಪರಿಸ್ಥಿತಿ ಬಂತು. ನಮ್ಮ ದೇಶದ ಪತನ ಹೆಂಗಾಯ್ತು ನೋಡಿ. ಇವಾಗ ಹೇಳಿ, ಸ್ವಾತಂತ್ರ್ಯ ಅನ್ನೋ ಪದದ ನಿರ್ವಚನ, ಅದರ ನಿಜವಾದ ಅರ್ಥ, ಈ ಎಲ್ಲ ಹಿನ್ನೆಲೆ ಹೇಳಿ. ಅಲ್ಲ, ಇವತ್ತು ನೋಡಿ ಸರ್, 99 ಸೀಟ್ ಬಂದಿದೆ ಕಾಂಗ್ರೆಸ್ಗೆ. ನಾವು ಆಡಳಿತದ ಪಕ್ಷದಲ್ಲಿದ್ದೀವಿ ಅನ್ನೋ ರೀತಿ ಧೋರಣೆ ಇದೆ ಅವರು. ಹೌದೌದು. ಅಯ್ಯೋ 99 ಇದು ಅವರ ಜನ್ಮ ಕಂಟಿರೋದು. ನಾವು ಒಂದರತ್ತೆ ರಾಹುಲ್ ಗಾಂಧಿ ಭಾಳ ಕನಿಕರದಿಂದ ಮೋದಿ ಅವರಿಗೆ ಅಧಿಕಾರ ಕೊಟ್ಟಂಗೆ ಆ ಥರ ಅವ್ರ ನಡವಳಿಕೆ ಇದೆ ಅಲ್ವಾ. ಮೂಲ ಎಲ್ಲಿರೋದು? ಮೂಲ ಸಂಸ್ಕೃತಿ ಇಲ್ಲಿರೋದು. ಮಹಾತ್ಮತ್ವದ ಸಂಸ್ಕೃತಿ ಇದು. ಚೀಫ್ ಜಸ್ಟಿಸ್ ಖನ್ನಾ ಅವರ ಚಿಕ್ಕಪ್ಪ ಅಲಹಾಬಾದಿನ ಆ ತುರ್ತು ಪರಿಸ್ಥಿತಿ ಆ ಸಂದರ್ಭ ತಕ್ಕಾಗೊಂದು ತೀರ್ಪು ಕೊಟ್ಟರು. ಜಗಮೋಹನ್ ಲಾಲ್ ಸಿನ್ಹಾ ಕೊಟ್ಟರು. ಈ ಮೊನ್ನೆ ಬಂದ ಖನ್ನಾ HR ಖನ್ನಾ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಹೌದು, ಈಗ ಚೀಫ್ ಜಸ್ಟಿಸ್. ಅವ್ರ ತಾತನೋ ದೊಡ್ಡಪ್ಪ ಚಿಕ್ಕಪ್ಪ. ಅದಕ್ಕಾಗಿ HR ಖನ್ನಾ. ಹೌದು, ರಾಹುಲ್ ಗಾಂಧಿ ಹೋಗಿಲ್ಲ ನೋಡಿ. ಹೌದು, ಇಮಿಡಿಯೇಟ್ ಆಗಿ ಇದೆ ಸರ್. ನೋಡಿ, ಅಂದರೆ ಸುಪ್ರೀಂ ಕೋರ್ಟ್ಗಿನ್ನ ಎಲ್ರಿಗಿಂತ ಮೇಲೆ ನಾವು. ಒಂದು ಕಾರ್ಟೂನ್ ಬರೆದಿದ್ರು ಆ ಕಾಲದಲ್ಲಿ, ತುರ್ತು ಪರಿಸ್ಥಿತಿಯಲ್ಲಿ. ತುರ್ತು ಪರಿಸ್ಥಿತಿ ಆಜ್ಞೆಗೆ ರಾಷ್ಟ್ರಪತಿಗಳ ಸಹಿ ಬೇಕಲ್ವಾ. ಸೊ ಆಗಿದ್ದಿದ್ದು ಯಾರು? ಫಕ್ರುದ್ದೀನ್ ಅಲಿ ಅಹಮದ್ ಅನಿಸುತ್ತೆ ಅವಾಗ. ಅವರು ತಮ್ಮ ಬಾತ್ರೂಮಲ್ಲಿ ಬಾತ್ ಸ್ಟಬ್ಬಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಅವ್ರ ಕೈಗೆ ತುರ್ತು ಪರಿಸ್ಥಿತಿ ಆಜ್ಞೆ ಕೊಡ್ತಾರೆ, ಅಲ್ಲಿ ಕೂತ್ಕೊಂಡು ಸೈನ್ ಮಾಡ್ತಾರೆ ಅಂತ ಒಂದು ಕಾರ್ಟೂನ್ ಇತ್ತು, ಭಾಳ ಪ್ರಸಿದ್ಧ ಕಾರ್ಟೂನ್ ಆ ಕಾಲದ. ಅಂದರೆ ದೇಶ ಎಲ್ಲಿಗೆ ಬಂದಿದೆ ಅಂತ ಬಾತ್ ಸ್ಟಬ್ಬಲ್ಲಿ ಬಿಸಾಕಿದ್ದಾರೆ. ಬಚ್ಚಲ್ ಮನೆಗೆ ಬಂದಿದೆ ದೇಶ ಅಂತ. ಇವನ್ ಜೈಲ್ ಸಿಂಗಿದ್ದಾಗೂ ಅಷ್ಟೇ ಅಲ್ವಾ. ಸೊ ನೋಡಿ, ಎಲ್ಲೆಲ್ಲಿಂದ ಅದಕ್ಕೆ ಅಲ್ಪಸಂಖ್ಯಾತರು ಇತ್ಯಾದಿ ಹೇಳ್ತಾರಲ್ಲ. ಇದೇ ನಮ್ಮ ಕಲಾಂ ಅವರು ಆರೋಗ್ಯವಾಗಿದ್ರು, ಹೌದು, ಗಟ್ಟಿಮುಟ್ಟಿದ್ರು, ಅವರನ್ನು ಮುಂದುವರಿಸ್ಬೋದಿತ್ತಲ್ಲ. ಎಲ್ಲಾಗತ್ತೆ ಯಾವುದೇ ಹಿನ್ನೆಲೆ ಇಲ್ಲದಿಂದ ಆ ಲೇಡಿ ತಂದು ಕುಡಿಸಿ ಸರ್. 4 ಸೂಟ್ ಕೇಸ್ ತೊಗೊಂಡು ಬಂದರು, 4 ಸೂಟ್ ಕೇಸ್ ತೊಗೊಂಡು ವಾಪಸ್ ಹೋದರು. ಈ ಪ್ರತಿಭಾ ಪಾಟೀಲು ಅಲ್ಲಿದ್ದದ್ದು ಎಲ್ಲ ಚಮಚದವರೆಗಂತೆ ಸರ್. ಅಷ್ಟೇ ಅಲ್ಲ, ಅವಳು ಇಡೀ ಸಂಸಾರನಲ್ಲಿ ತಂದಿದ್ದಾಳೆ ವಿತ್ ರಿಲೇಟಿವ್ಸ್. ಅವರು ಓಡಿಸ್ತಾ ಇದ್ದ ಜಾಗನ ಅವ್ರು ನಡೆಸ್ತಾ ಇದ್ರು, ತಮ್ಮ ಸ್ವಂತ ಮನೆ ಅನ್ನೋ ರೀತಿಲಿ. 43 ಕೋಟಿ ಒಂದು ವರ್ಷಕ್ಕೆ ಖರ್ಚಾಗ್ತಾ ಇದ್ದು ರಾಷ್ಟ್ರಪತಿ ಭವನ ನೋಡಿ. ನಮ್ಮ ಕಲಾಂ ಅವರಿದ್ದಾಗ ಕೆಲವೇ ಲಕ್ಷಗಳು ಅಷ್ಟೇ. ಇಷ್ಟು ದೊಡ್ಡ ಮನೆ ಯಾಕೆ ಬೇಕು ಅಂತ ಕೇಳಿದ್ರೆ, ಈಗ ದ್ರೌಪದಿ ಮುರ್ಮು ಅವರು ಅಷ್ಟೇ ಸಿಂಪಲ್ ಆಗಿ ಒಬ್ಬರೇ ಇದ್ದಾರೆ, ಅಷ್ಟೇ ಸಿಂಪಲ್ ಆಗಿದ್ದಾರೆ ಅಲ್ವಾ. ಎಂತೆಂಥವ್ರು ಆಗಿದ್ರು ನೋಡಿ. ಈ ರಾಷ್ಟ್ರಪತಿಗಳದೇ ದೊಡ್ಡ ಇತಿಹಾಸ ಇದೆ, ಅದು ಮಾತಾಡೋದು ಬೇಡ. ಸೊ ಕೆಲವೇ ಬೆರಳಿಕೆ ಎಷ್ಟು ಜನ ಬಿಟ್ಟುಬಿಟ್ರೆ ಎಲ್ಲರೂ ಈ ಕಾಂಗ್ರೆಸ್ ಪರಿವಾರಕ್ಕೆ ವಿಧೇಯವಾಗಿದ್ದಂಥವ್ರೆ. ಸೊ ನೋಡಿ, ಇದು ಮನೋಭಾವಕ್ಕೆ ಸಂಬಂಧಪಟ್ಟಂಥ ವಿಷಯ. ನಿಮಗೆ ಅಂಥ ಸರ್ವಾಧಿಕಾರಿ ಮನೋಭಾವ ಇಲ್ಲದೆ ಹೋಗಿದ್ದರೆ ಗಾಂಧಿಗೆ, ಅದೇ ಹಿರಿಯ ಕಂಚಾಳಿ ಮನೆಯವ್ರಿಗೆಲ್ಲ ಅಂತಲ್ಲ ಇದೆಯಾ ಗಾದೆ,
ಅದೇ ಆಗಿದ್ದು. ಅದು ಒಂದು. ಎರಡು, ನೆಹರು ಸಂಪೂರ್ಣ ಅಧಿಕಾರ ತನ್ನ ಕೈಗೆ, ಅಂದರೆ ಪಟೇಲ್ ನಿಧನ ಆದಮೇಲೆ ನೆಹರು ಪೂರ್ತಿ ಅಧಿಕಾರ ತೊಗೊಂಡ್ರಲ್ಲ ತಮ್ಮ ಕೈಗೆ, ಪಕ್ಷದ್ದು ಮತ್ತು ಸರ್ಕಾರದ್ದು. ಆವಾಗ ತೊಗೊಂಡಾಗ ಏನು ಮಾಡಿದ್ರು ಅಂತಂದರೆ, ಇವಾಗ ನಂದೇ ಸರ್ಕಾರ ಅಂದಾಗ ಬ್ರಿಟಿಷ್ ಅವರು, ಅಂದರೆ ಅವರು ಪರಕೀಯರು, ನಮ್ಮ ಮೇಲೆ ದಬ್ಬಾಳಿಕೆ ಆಳ್ವಿಕೆ ಮಾಡಿದ್ದಿದ್ದು. ಅವರ ಜಾಗಕ್ಕೆ ನಮ್ಮವ್ರು ಕೂತ್ಕೊಂಡ್ರು. ಸೊ ಫ್ರಮ್ ಫಾರಿನ್ ಅಪ್ರೆಸರ್ಸ್ ಪವರ್ ಪಾಸ್ಟ್ ಇನ್ ಟು ಹ್ಯಾಂಡ್ಸ್ ಆಫ್ ಇಂಡಿಯನ್ ಅಪ್ರೆಸರ್ಸ್. ಕರೆಕ್ಟ್. ಅವ್ರು ಇನ್ನೂ ಜೋರಾಗಿ ಮಾಡ್ತಾರೆ, ಇನ್ನೂ ವಿಧವಾಗಿ ಸಖತ್ತಾಗಿ ಮಾಡ್ತಾರೆ. ಯಾಕೆಂದರೆ ನಮ್ಮ ದೇಶ ನಮಗೆ ಗೊತ್ತಿರೋ ಅಷ್ಟು ಚೆನ್ನಾಗಿ ವಿದೇಶಿ ಅವ್ರಿಗೆ ಎಷ್ಟು ಗೊತ್ತಿರುತ್ತೆ. ನಮ್ಮ ಸಮಾಜದ ಒಡಕುಗಳು, ವೀಕ್ನೆಸ್ ಆಗಲಿ, ಸ್ಟ್ರೆಂತ್ ಆಗಲಿ, ಇದನ್ನೆಲ್ಲ ಯಾವ ರೀತಿ ಮಾಡಿಸ್ಬೇಕು, ಡ್ಯಾನ್ಸ್ ಮಾಡಿಸ್ಬೇಕು, ನಮ್ಮ ಅಧಿಕಾರ ಇರಬೇಕು ಅಂತ ಚೆನ್ನಾಗಿ ಮಾಡಿದ್ರು. ಬ್ರಿಟಿಷವ್ರು ಮಾಡದೇ ಇರೋಷ್ಟು ವರ್ಸ್ಟ್ ಕೆಲಸ ಇವರು ಮಾಡಿದರು. ಕರೆಕ್ಟ್. ಈ 75 ವರ್ಷ ಅದಾಗಿದೆ, ವರ್ಸ್ಟ್ ಮಾಡಿದ್ದಾರೆ. ನಿಮಗೆ ಎಲ್ಲ ದೃಷ್ಟಿಯಿಂದಲೂ ಗೊತ್ತಾಗುತ್ತೆ ಅಲ್ಲ. ಹೌದು. ನೀವು ಯಾವುದೇ ಏರಿಯಾ ತಗೊಳ್ಳಿ, ಈಗ ಭೌಗೋಳಿಕವಾಗೇ ತಗೊಳ್ಳಿ, ತಗೊಳ್ಳಿ, ಪರಿಸರವನ್ನೇ ತಗೊಳ್ಳಿ. ನೋಡಿ, ಅವ್ರು 280 ವರ್ಷದಲ್ಲಿ ಹಾಳು ಮಾಡದೇ ಇದ್ದನ್ನ ನಾವು 70 ವರ್ಷದಲ್ಲಿ ಸರ್ವನಾಶ ಮಾಡಿದ್ದೀವಿ. ಹೌದು. ಹೀಗೆ ಎಲ್ಲ ಎವ್ರಿಥಿಂಗ್ ಈಸ್ ಇಂಟರ್ಲಿಂಕ್ಡ್ ಅಂತ ಗಾದೆ ಇದೆಯಲ್ಲ. ಸೊ ಇದೆಲ್ಲ ಗೊತ್ತಾಗುತ್ತೆ. ಒಂದು ಗಾಂಧಿನ ಇಟ್ಕೊಂಡ್ರೆ ಇಷ್ಟಿಷ್ಟೆಲ್ಲ ನಿಮಗೆ ಅಂಶಗಳು ಸಿಗುತ್ತೆ.